ಬಾಗಲಕೋಟೆ ಜಿಲ್ಲೆ ಆರಸಿಂಡೇನ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಸಂಸ್ಥೆ ಹುನಗುಂದ ತಾಲೂಕಾ ಘಟಕ ವತಿಯಿಂದ ಹುನಗುಂದ ತಾಲೂಕಿನ ಸಮಸ್ತಿಂಡೇನ ಗ್ಯಾಸ್ ಗ್ರಾಹಕರು ಕೇಂದ್ರ ಸರಕಾರದ ಆದೇಶ ಮತ್ತು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದನ್ವಯ ದಿನಾಂಕ ಆಗಸ್ಟ್ 15, 2026 ರೊಳಗಾಗಿ ಈ ಕೆವೈಸಿ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸುವ ಕುರಿತು ಇಂಡೇನ್ ಗ್ಯಾಸ್ ವಿತರಣಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲಾಲ್ಬಾ ಶಾಸಿಂಗನಗುತ್ತಿರ ಅಧ್ಯಕ್ಷತೆಯಲ್ಲಿ ದಿನಾಂಕ ಆಗಸ್ಟ್ 8, 2026 ರಂದು ಹುನಗುಂದ ಪಟ್ಟಣದ ಲಕ್ಷ್ಮೀನಗರದಲ್ಲಿರುವ ಸಂಸ್ಥೆಯ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಲಾಲ್ಬಾ ಶಾಸಿಂಗನಗುತ್ತಿರು ಮಾತನಾಡಿ, ಹುನಗುಂದ ತಾಲೂಕಿನ ಸಮಸ್ತ ಇಂಡೇನ ಗ್ಯಾಸ್ ಗ್ರಾಹಕರಿಗೆ ಯಾವ ಗ್ರಾಹಕರು ತಮ್ಮ ಬಾಕಿ ಇರುವ ಈ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಈ ಹಿಂದೆ ಸಾಕಷ್ಟು ಬಾರಿ ಮೊಬೈಲ್ ಸಂದೇಶದ ಮೂಲಕ ತಿಳಿಪಡಿಸಲಾಗಿದೆ. ಆದಾಗ್ಯೂ ಸಹ ಹುನಗುಂದ ತಾಲೂಕಿನ ಬಹುಸಂಖ್ಯೆಯ ಇಂಡೇನ್ ಗ್ಯಾಸ್ ಗ್ರಾಹಕರು ಈ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರುವುದಿಲ್ಲ. ಹಾಗಾಗಿ ಕೇಂದ್ರ ಸರಕಾರದ ಆದೇಶ ಮತ್ತು ಜಿಲ್ಲಾಧಿಕಾರಿಗಳು ನೀಡಿದ ನಿರ್ದೇಶನದ ಮೇರೆಗೆ ಆಗಸ್ಟ್ 15, 2026 ರೊಳಗೆ ಈ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದ ಗ್ರಾಹಕರನ್ನು ವಾಣಿಜ್ಯ ಮತ್ತು ವ್ಯಾಪಾರಸ್ಥ ಗ್ರಾಹಕರೆಂದು ಪರಿಗಣಿಸುವ ಇಲ್ಲವೇ ತಾತ್ಕಾಲಿಕವಾಗಿ ಅಮಾನತುಗೊಳಿಸುವ ಸಾಧ್ಯತೆಯಿದೆ. ಆ ಬೆನ್ನಲೆಯಲ್ಲಿ ಕೇಂದ್ರ ಸರಕಾರದ ಮತ್ತು ಜಿಲ್ಲಾಧಿಕಾರಿಗಳ ಯಾವುದೇ ಕ್ರಮಕ್ಕೆ ಆರಸಿಂಡೇನ ಗ್ಯಾಸ್ ಜವಾಬ್ದಾರರಾಗುವುದಿಲ್ಲ. ಆದ ಕಾರಣ ಅದಕ್ಕೆ ನೇರ ಹೊಣೆಗಾರರು ಈ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದ ಗ್ರಾಹಕರೇ ಜವಾಬ್ದಾರರಾಗುತ್ತಾರೆಂದರು. ನಂತರ ಕೇಂದ್ರ ಸರಕಾರದ ಆದೇಶ ಮತ್ತು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ ದಿನಾಂಕದೊಳಗೆ ಗ್ರಾಹಕರು ಕೂಡಲೇ ಈ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕೆಂದು ಮಾಧ್ಯಮ ಪ್ರಕಟಣೆ ಮೂಲಕ ಮನವಿ ಮಾಡಿಕೊಂಡರು. ನಂತರ ಈ ಕೆವೈಸಿ ಪ್ರಕ್ರಿಯೆ ಸೇರಿತರೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಎಲ್ಲರಿಗೂ ನಮಸ್ಕಾರ. ನಾನು RS ಇಂಡಿಯನ್ ಗ್ಯಾಸ್ ಹುನಗುಂದ ಮಾಲೀಕರಾದ ಲಾಲ್ಬಾ ಶಾಸಿಂಗನಗುತ್ತಿ ಎಲ್ಲ RS ಇಂಡಿಯನ್ ಗ್ಯಾಸ್ ಎಲ್ಲ RS ಇಂಡಿಯನ್ ಗ್ಯಾಸಿನ ಗ್ರಾಹಕರಿಗೆ ವಿನಂತಿಗೊಳಿಸೋದೇನೆಂದರೆ, ಈಗ ತಿಂಗಳು 15ನೇ ತಾರೀಕು ಒಳಗಾಗಿ ಯಾರು ಈ KYC ಮಾಡಿಸಿಲ್ಲೋ ದಯಮಾಡಿ ಆ ಗ್ರಾಹಕರು ಬಂದು ಈ KYC ಮಾಡಿಸಬೇಕು. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವು ಕೇಂದ್ರ ಸರ್ಕಾರವರು ಪತ್ರಿಕೆ ಮುಖಾಂತರ ಹೇಳಿದ್ದಾರೆ, ಮೊನ್ನೆ ನಮ್ಮ DC ಅವರು ಕೂಡ ಆದೇಶ ಮಾಡಿದ್ದಾರೆ, ಆಮೇಲೆ ನಮ್ಮ ಕಂಪ್ನಿಯವರು ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ ಆಗಸ್ಟ್ 15 ಒಳಗೆ ಯಾರಿಗೆ ಈ KYC ಆಗೋದಿಲ್ಲೋ ಅಂಥ ಗ್ರಾಹಕರು ಆಗಸ್ಟ್ 16ನೇ ತಾರೀಕಿನ ನಂತರ ಕಮರ್ಷಿಯಲ್ ರೇಟಿಗೆ ಅವರು ಸಿಲಿಂಡರ್ ತೆಗೆದುಕೊಳ್ಳಬೇಕಾಗತ್ತೆ. ಅದಕ್ಕೆ ನಮ್ಮಲ್ಲಿ ಇನ್ನೂ ಈ KYC ಮಾಡಿಸ್ಬೇಕಾಗಿದ್ರು 2800 ಜನ ಈ KYC ಮಾಡಿಸ್ಬೇಕಾಗಿದೆ. ಇಲ್ಲಿವರೆಗೂ ಗ್ರಾಹಕರಿಗೆ ನಾವು ಮಾಧ್ಯಮ ಮುಖಾಂತರ ಹೇಳ್ತಾ ಇದೀವಿ, ವಾಟ್ಸಪ್ ಮೆಸೇಜ್ ಮಾಡ್ತಾ ಇದೀವಿ, ನಮ್ಮ ಡೆಲಿವರಿ ಪ್ರತಿ ಹಳ್ಳಿಗೆ ಹೋದಾಗ ಅವರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಗ್ರಾಹಕರು ಒಂದು ಈ KYC ಮಾಡಿಸ್ತಾ ಇಲ್ಲ. ದಯಮಾಡಿ ಇನ್ನು ಯಾರು ಈ KYC ಮಾಡಿಸಿಲ್ಲೋ ಅಂತ ಗ್ರಾಹಕರು ದಯಮಾಡಿ ಆಗಸ್ಟ್ 15 ಒಳಗಾಗಿ ಮಾಡಿಸಿ ನಿಮ್ದು ಸಬ್ಸಿಡಿ ಸಿಲಿಂಡರ್ ತಗೋಬೇಕು. ಇಲ್ಲಾಂದ್ರೆ ನೀವು 3000 ರೂಪಾಯಿ ಆಗ್ಬೋದು, 2800 ಆಗ್ಬೋದು. ಅದಕ್ಕೆ ಸುಮ್ಮನೆ ಯಾಕೆ ಬರ್ಡನ್ ಆಗುತ್ತೆ. ದಯಮಾಡಿ ಎಲ್ಲ ಗ್ರಾಹಕರು 15 ಒಳಗೆ ನೀವು ಈ KYC ಮಾಡಿ ನಮಗೆ ಸಹಕಾರ ಮಾಡಬೇಕಂತ ಎಲ್ಲ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಎಷ್ಟು ಗ್ರಾಹಕರು ಅದಾರೆ ನಿಮ್ಮಲ್ಲಿ ಟೋಟಲ್? ನಮ್ಮಲ್ಲಿ ಟೋಟಲ್ ಈಗ 24,000 ಜನ ಅದಾರ ಸರ್. 24,000 ಜನ. ಈಗಿನ 2800 ಗ್ರಾಹಕರು ಇನ್ನ ಈ KYC ಆಗಿಲ್ಲ. ಸೊ ಅದಕ್ಕೆ ಎಲ್ಲಾ ರೀತಿಯಿಂದ ನಾವು ವಾಟ್ಸ್ಆಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು ಎಲ್ಲಾನು ಹೇಳ್ತಾ ಇದ್ವಿ. ಇನ್ನ ಗ್ರಾಹಕರು ಬರ್ತಾ ಇಲ್ಲ. ಕೆಲವೊಂದು ಮಂದಿ ತೀರ್ಕೊಂಡಿದ್ದಾರೆ, ನೇಮ್ ಚೇಂಜ್ ಆಗ್ಬೇಕು, ಇಂಥವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಅದ. ಏನ್ ಪ್ರಾಬ್ಲಮ್ ಇದ್ರು ನಮ್ಮ ಆಫೀಸಿಗೆ ಬಂದ್ರೆ ನಾವು ಅದೆಲ್ಲ ಮಾಡಿ ಅವ್ರು ಈ KYC ಮಾಡೋ ಕೆಲಸ ನಾವು ಮಾಡ್ತಾ ಇದ್ವಿ. ದಯವಿಟ್ಟು ಇಲ್ಲಿವರೆಗೆ ಆದ್ರೂ ಬಂದ್ ಮಾಡಿಸಿಲ್ಲ. ಇದಕ್ಕಿಂತ ಮುಂಚೆ ನೀವು ಮಾಡಿಸ್ಲಿಲ್ಲ ಅಂದ್ರು ನಾಳೆ ಏನಾರ ಆದ್ರೂ ನಮ್ಮ RS ಇಂಡಿಯನ್ ಗ್ಯಾಸ್ ವಿತರಕರಲ್ಲಿ ನಾವು ಏನೂ ನಮಗೆ ಸಂಬಂಧ ಇರಂಗಿಲ್ಲ. ನೀವು ಎಷ್ಟು ರೊಕ್ಕ ಕೊಟ್ಟು ನೀವ ಜವಾಬ್ದಾರಿ ಇರ್ತೀವಿ. ಅದಕ್ಕೆ ಅವರಿಗೆ ಗ್ರಾಹಕರೇ ಜವಾಬ್ದಾರಿ ಆಗ್ತಾರೆ. ಅಂದ್ರೆ 15 ಲಾಸ್ಟ್ ಡೇಟ್ ಮಾಡಿರಿ. ನಾವಲ್ರಿ, ಕೇಂದ್ರ ಸರ್ಕಾರದವರು ಆಗಸ್ಟ್ 15 ಒಳಗೆ ಕಂಪಲ್ಸರಿ KYC ಮಾಡಿ ಅಂತ ಹೇಳಿದ್ದಾರೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು.